ಫಾರಿನರ್ಸ್ ಆ್ಯಕ್ಟ್ ಮತ್ತು ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ಸ್ ಮತ್ತು ಚೀಟಿಂಗ್ದು ಸೆಕ್ಷನ್ಸ್ ಪ್ರಕಾರ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಈ ಕೇಸ್ 7 ಜನ ಪಾಕಿಸ್ತಾನಿ ನ್ಯಾಷನಲ್ಸ್ ಮೇಲೆ ಆಗಿದೆ. ತಾಯಿ ಮತ್ತು ಅವ್ರದ್ದು ಒಂದು ಮಗ ಇದ್ದಾರೆ, 2 ಜನ ಮೇಜರ್ ಇದ್ದಾರೆ. ಅವ್ರದ್ದು ಪಾಕಿಸ್ತಾನಿ ಪಾಸ್ಪೋರ್ಟ್ ಇದೆ. ಬೇಸಿಕ್ಲಿ ಅವರು ಲೇಡಿ ಯಾರು ಇದ್ದಾರೆ ಅವರು ಸುಮಾರು ವರ್ಷ ಹಿಂದೆ 25 ವರ್ಷ ಹಿಂದೆ ಮದುವೆ ಮಾಡಿದರು ಬಾಗಿಪಲ್ಲಿದವ್ರ ಜೊತೆ UAEಯಲ್ಲಿ, ದುಬೈಯಲ್ಲಿ. ಆಮೇಲೆಯಿಂದ ಅವರು ಇಲ್ಲಿ ಲಾಂಗ್ ಟರ್ಮ್ ವೀಸಾ ಅಲ್ಲಿ ಇದ್ದರು. ಬಟ್ ಫಾರಿನರ್ಸ್ಗೆ ವೋಟರ್ ID ಕಾರ್ಡ್ ಮತ್ತು ರೇಷನ್ ಕಾರ್ಡ್ ತಗೊಳ್ಳೋಕ್ಕೆ ಅವಕಾಶ ಇಲ್ಲ. ಈಗ ನಮ್ಮ ಸ್ವಲ್ಪ ಸಮಯ ಹಿಂದೆ ನಮ್ಮ ಗಮನಕ್ಕೆ ಬಂದಿದೆ, ಒಂದು ಖಚಿತ ಮಾಹಿತಿ ಬಂದಿದೆ कि ಅವರು ವೋಟರ್ ID ಕಾರ್ಡ್ಗೆ ಅಪ್ಲೈ ಮಾಡಿದ್ದಾರೆ ಅಥವಾ ಅವರಿಗೆ ಸಿಕ್ಕಿದೆ ಮತ್ತು ರೇಷನ್ ID ಕಾರ್ಡ್ಗೆ ಕೂಡ ಅವರ ಹೆಸರು ಸೇರಿಸಿದ್ದಾರೆ. ಈ ಥರ ನಮಗೆ ಮಾಹಿತಿ ಬಂದಿತ್ತು. ಸೊ ನಾವು ಅದನ್ನು ವೆರಿಫೈ ಮಾಡಿದ್ದೀವಿ DC ಆಫೀಸ್ ಜೊತೆಗೆ. ಮತ್ತು ರೇಷನ್ ಕಾರ್ಡ್, ವೋಟರ್ ID ಕಾರ್ಡ್ ಕ್ಯಾನ್ಸಲ್ ಆಗಬೇಕು, ಜೊತೆಗೆ ಅವರ ಮೇಲೆ ಈ ಕೇಸ್ ರಿಜಿಸ್ಟರ್ ಆಗಬೇಕು. ಆ ವಿಚಾರ ಬಗ್ಗೆ ನಾವು ಕ್ರಮ ತಗೊಂಡಿದ್ದೀವಿ. ಈಗ ಅವರಿಗೆ ಅರೆಸ್ಟ್ ಮಾಡಿದ್ದೀವಿ. ಅವರದ್ದು ರಿಪೋರ್ಟ್ ಬೇರೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ಕೂಡ ಕಳಿಸ್ತೀವಿ. ಈ ಜಿಲ್ಲೆನಲ್ಲಿ ಈ ಥರ ಪ್ರಕರಣಗಳೆಲ್ಲಾದರೂ ಇರಬಹುದು ಇದೆ. ಈಶಾ ಫೌಂಡೇಶನ್ ಇದೆಯಾ, ಮತ್ತು ಸತ್ಯಸಾಯಿ ಇದೆ. ನಮ್ಮಲ್ಲಿ ಅರೌಂಡ್ 40 ಜನ ಫಾರಿನರ್ಸ್ ಇದ್ದಾರೆ ನಮ್ಮ ಡಿಸ್ಟಿಕಲ್ಲಿ. ಅವರು ವೀಸಾ ಕಂಡೀಷನ್ಸ್ ಎಲ್ಲ ಫುಲ್ಫಿಲ್ ಮಾಡ್ತಾರೆ, तो ಯಾವುದೂ ಥರದ್ದು ಸಮಸ್ಯೆ ಇಲ್ಲ. तो ರೆಗ್ಯುಲರ್ ಆಗಿ ಪೊಲೀಸ್ ಕಡೆಯಿಂದ ಕೂಡ ನಾವು ಚೆಕ್ ಮಾಡ್ತಾ ಇರ್ತೀವಿ ಈ ಯಾರ್ದು ವೀಸಾ ಕಂಡೀಷನ್ಸ್ ಪ್ರಕಾರ ಅವರದು ಇಷ್ಟೇ ವ್ಯಾಲಿಡ್ ಇದೆ ಇಲ್ಲ ಅಥವಾ ಇನ್ವ್ಯಾಲಿಡ್ ಆಗಿದೆ, ಅದೇ ವಿಚಾರ ಬಗ್ಗೆ ನಾವು ಕ್ರಮ ತಗೊಳ್ತೀವಿ. ಈ ಪಾಕಿಸ್ತಾನಿ ನ್ಯಾಷನಲ್ಸ್ದು ಲಾಂಗ್ ಟರ್ಮ್ ವೀಸಾ ಇತ್ತು, ಬಟ್ ಅವರು ವೋಟರ್ ID ಕಾರ್ಡ್ ಮತ್ತು ರೇಷನ್ ID ಕಾರ್ಡ್ ತಗೊಂಡಿದ್ದಾರೆ. ಆ ವಿಚಾರ ಬಗ್ಗೆ ಅವ್ರ ಮೇಲೆ ಕ್ರಮ ಆಗಿದೆ. ಯಾರು ಕೊಟ್ಟಿದ್ದಾರೆ ಅವ್ರ ಮೇಲೆ ಕ್ರಮ ಆಗುತ್ತೆ ಅದು ನಾವು ಡಿಪಾರ್ಟ್ಮೆಂಟಲ್ಲಿ ಎಂಕ್ವೈರಿ ಮಾಡ್ತೀವಿ, ಚೆಕ್ ಮಾಡ್ತೀವಿ ಹೇಗೆ ಆಗಿದೆ, ಹೇಗೆ ಇಶ್ಯೂ ಆಯಿತು. ಆ ವಿಚಾರ ಬಗ್ಗೆ ಬೇರೆ ಡಿಪಾರ್ಟ್ಮೆಂಟ್ ಜೊತೆ ಕೂಡ ಡಿಸ್ಕಸ್ ಮಾಡಿ ಆಮೇಲೆ ಕ್ರಮ ತಗೊಂಡು. ಪ್ರೈಮರಿ ಮಾಹಿತಿ ಹೆಂಗೆ ಲಭ್ಯ ಆಯಿತು ಸರ್ ಇಲ್ಲಿದ್ದಾರೆ ಅಂತ ನೋಡಿ? ಅದು ನಾವು ಮೊದಲಿಂದ ಮಾನಿಟರ್ ಮಾಡ್ತಾ ಇದ್ದೀವಿ. ಹೇಗೆ ನಾನು ತಮ್ಮೆಲ್ಲರ ಜೊತೆ ಶೇರ್ ಮಾಡ್ತೀವಿ, ನಮ್ಮ ಡಿಸ್ಟಿಕಲ್ಲಿ ಫಾರಿನ್ ರಿಜಿಸ್ಟ್ರೇಷನ್ ಆಫೀಸರ್ ನಾನೇ SP-ಗೆ ನೇಮಕ ಮಾಡ್ತಾರೆ ಕಾನೂನು ಪ್ರಕಾರ. ಸೊ ಆಲ್ರೆಡಿ ನಾವು ರೆಗ್ಯುಲರ್ ಆಗಿ ಮಾನಿಟರ್ ಮಾಡ್ತಾ ಇರ್ತೀವಿ. ನಮ್ಮಲ್ಲಿ 40 ಜಾಸ್ತಿ ಜನ ಇದ್ದಾರೆ ನಮ್ಮಲ್ಲಿ ಫಾರಿನರ್ಸ್, ಸತ್ಯಸಾಯಿಯಲ್ಲಿ ಮತ್ತು ಈಶಾ ಫೌಂಡೇಶನಲ್ಲಿ ಬೇರೆ ಬೇರೆ ಜಾಗ. ಅದೇ ರೀತಿ 2 ಜನ ಪಾಕಿಸ್ತಾನಿ ನ್ಯಾಷನಲ್ಸ್ ಇದ್ದಾರೆ. ಅದು ಕೂಡ ನಮ್ಮ ಗಮನಕ್ಕೆ ಮೊದಲಿಂದ ಇತ್ತು कि ಲಾಂಗ್ ಟರ್ಮ್ ವೀಸಾ ಅಲ್ಲಿ ಅವರು ಇದ್ದಾರೆ. ಬಟ್ ಈ ಥರ ಅವರು ವೋಟರ್ ID ಕಾರ್ಡ್ ಮತ್ತು ರೇಷನ್ ID ಕಾರ್ಡ್ಗೆ ಹೆಸರು ಸೇರಿಸಿಕೆ ಪ್ರಯತ್ನ ಮಾಡಿದ್ದಾರೆ ಮತ್ತು ಅದು ಇಶ್ಯೂ ಆಗಿದೆ. ಆ ವಿಚಾರ ನಮ್ಮ ಗಮನಕ್ಕೆ ಯಾವಾಗ ಬಂದಿದೆ ನಾವು ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ. ಥ್ಯಾಂಕ್ ಯು.